ಇಡೀ ಇಂಡಿಯಾದಲ್ಲಿ ಇಷ್ಟೊಂದು ಟೊಬ್ಯಾಕೋನ 80,000 kg ನಾವು ಬೆಳೆದಿದ್ದು ಒಂದು ವರ್ಷಕ್ಕೆ. 80,000 kg ಒಂದು ವರ್ಷಕ್ಕೆ ಬೆಳೆದು, ಅದು ಬೆಳೆದು 2 ವರ್ಷಕ್ಕೆ ಅದನ್ನು ನಿಲ್ಲಿಸಿ ಅದೇ ಜಾಗಕ್ಕೆ ಶ್ರೀಗಂಧ, ಬೇರೆ ಬೇರೆ ಬೆಳೆಗಳನ್ನು, ಕಾಫಿ, ಸಿಲ್ವರು, ಹೆಬ್ಬೇವು, ತೆಂಗು, ಅಡಿಕೆ, ಹಾರ್ಟಿಕಲ್ಚರ್ ಕ್ರಾಪ್ಸು, ಜೊತೆಗೆ ಫಿಶರಿ, ಹಸು ಸಾಗಾಣಿಕೆ, ಇದನ್ನೆಲ್ಲ ಮಾಡ್ತಾ ಬಂದು ನಿಮ್ಮದೊಂಥರ 2 ವರ್ಷಕ್ಕೆ ದಿಕ್ಕೆ ಬದಲಾಯಿಸ್ಬಿಟ್ರಿ. ಅಂದರೆ ಮೊದಲನೇದಾಗಿ ನಾವಿನ್ನೂ ಆಶ್ಚರ್ಯ ಪಡೋ ಹೊತ್ತಿಗೆ, ಅಂದರೆ ಟೊಬ್ಯಾಕೋನಲ್ಲಿ 80,000 kg ಒಂದು ವರ್ಷಕ್ಕೆ ಬೆಳಿತೀರಾ ಅಂದಮೇಲೆ ಫಸ್ಟ್ ಪ್ರಶ್ನೆ ನನಗೆ ಬಂದಿದ್ದು, ಯಾಕೆ ಟೊಬ್ಯಾಕೋನ ಆಯ್ಕೆ ಮಾಡಿದ್ರಿ? ಆಯ್ಕೆ ಮಾಡಿದವರು ಇಮ್ಮಿಡಿಯೇಟಾಗಿ 2 ವರ್ಷಕ್ಕೆ ಯಾಕೆ ಬಿಟ್ರಿ ಅಂತ. ಯಾಕೆ ಬಿಟ್ಟೆ ಅಂತಂದರೆ, ನನಗೆ ಯಾಕೋ ಒಂದು ಸಾರಿ ಟೊಬ್ಯಾಕೋ ರೇಟು ಫ್ಲಕ್ಚುಯೇಷನ್ ಆಗ್ತಾಯಿತ್ತು. ಅದು ಒಂದು ಕಡೆ. ಆದರೆ ಆ ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕಾಬಟ್ಟೆ ಮಾಡಿದ್ದೆ. ಒಂದು ತೀರ್ಮಾನ ಮಾಡಿದೆವು, ಇಡೀ ಕುಟುಂಬ ಎಲ್ಲ ತೀರ್ಮಾನ ಮಾಡಿದೆವು, ಇನ್ನು ಸಾಕು ಈ ಹೊಗೆಸೊಪ್ಪು. ನಾವು 1 kg ಹೊಗೆಸೊಪ್ಪನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಅದನ್ನು ಬೇಯಿಸೋದಕ್ಕೆ, ಕ್ಯೂರಿಂಗ್ ಮಾಡೋದಕ್ಕೆ 12 kg ಫೈರ್ವುಡ್ಡನ್ನು, ಸೌದೆನ ಬೇಯಿಸ್ತಾ ಇದ್ದು, ಅದನ್ನು ಸುಡ್ತಿದ್ದು. ಅಲ್ಲಿಗೆ 80,000 kg ಇಂಟು 12 kg, ಲೆಕ್ಕ ಹಾಕೊಳ್ಳಿ. ಅಷ್ಟು ಕೆಜಿನ ಒಂದು ವರ್ಷಕ್ಕೆ ನಾನು ಇದನ್ನು ಸುಡ್ತಾಯಿದ್ರೆ, ಇದು ಯಾಕೋ ನನಗೆ ಬೇಜಾರಾಗಿ ಎಲ್ಲಿ ಕಾಡನ್ನು ಕಡ್ದಿದ್ವೋ ಅದೇ ಜಾಗಕ್ಕೆ ಮತ್ತೆ ಪುನಃ ನಾವು ಗಿಡನ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.